ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನೋಡಿಲಿ ಒಂದು ಕುರಿ ತಲೆದು ಒಂದು ಬ್ರೈನನ್ನು ತೊಗೊಂಡಿದ್ದೀನಿ. ನೋಡಿಲಿ ಇಷ್ಟಿದೆ. ಇದನ್ನು ಇವತ್ತು ಯಾವ ರೀತಿ ಫ್ರೈ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಈ ರೆಡ್ ಕಲರ್ ಇದೆ ನೋಡಿ, ಬ್ಲಡ್ ಥರ, ಇದನ್ನೆಲ್ಲ ನೀಟಾಗಿ ಸ್ವಲ್ಪ ನೀರು ಹಾಕಿ ಅದನ್ನು ಕ್ಲೀನಾಗಿ ತೊಳ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ಚೆನ್ನಾಗಿ ತೊಳ್ಕೊಂಬರೋಣ. ತೊಳೆದಂದರೆ ಯಾವ ರೀತಿ ಅಂದರೆ ನೋಡಿ, ಇದಿದೆಯಲ್ಲ, ಈ ರೆಡ್ ಥರ ಇದೆಯಲ್ಲ, ಇದೆಲ್ಲ ನೋಡಿಲಿ, ಇದೆಲ್ಲ ಸ್ವಲ್ಪ ಹೋಗ್ಬೇಕು. ಹಿಂಗೆ ಇದನ್ನೆಲ್ಲ ತೆಗಿಬೇಕು, ಇದೆಲ್ಲ ತೆಗಿಬೇಕು. ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರೋಣ. ನೋಡಿ, ಈ ಥರ ಎಲ್ಲ ತೆಗಿಬೇಕು. ನಾನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಈಗ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ನೋಡಿ, ನೀಟಾಗಿ ಕ್ಲೀನ್ ಮಾಡಿ ತೊಳೆದಿದ್ದೀನಿ. ಹೀಗೆ ಇದನ್ನು ನೀವು ನೀರಲ್ಲಿ ಬೇಯಿಸ್ಕೊಳ್ಳೋದಾದ್ರು ಬೇಯಿಸ್ಕೋಬೋದು. ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ನೋಡಿ, ಈ ಥರ ಸ್ವಲ್ಪ ಒಂದು ಚಿಕ್ಕ ಕುಕ್ಕರಲ್ಲಿ ಸ್ವಲ್ಪ ತಳಕ್ಕೆ ನೀರು, ಒಂದಿಷ್ಟು ನೀರು ಹಾಕಿ ಅದ್ರ ಮೇಲೆ ಜಸ್ಟ್ ಇದೇನಾಯ್ತು ಒಂದಿಷ್ಟು ಇಟ್ಬಿಟ್ಟು ಇದನ್ನು ಇದರಲ್ಲಿ ಇಟ್ಬಿಟ್ಟು ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿ ಜಸ್ಟ್ 2 ವಿಷಲ್ ಹಾಗೆ ಓಡಿಸ್ಕೊಂಡು ಬಂದ್ಬಿಡೋಣ. ನೋಡಿ, ಬೆಂದಿದೆ. ಯಾವ ರೀತಿ ಬೆಂದಿದೆ ಅಂತ ನೋಡೋಣ. ನೋಡಿ, ಬಿಸಿ ಇದೆ, ನೋಡ್ಕೊಂಡು ಎತ್ತಿ. ಈ ರೀತಿ ಬೆಂದಿದೆ. ಎಷ್ಟು ಬೆಂದರೆ ಸಾಕು. ಇವಾಗ ಯಾವ ರೀತಿ ಇದನ್ನು ಫ್ರೈ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿರೋದು ಫ್ರೈ ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕಿ. ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ, ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಿ, ಯಾಕೆಂದರೆ ಅದು ಸ್ಮೆಲ್ ಬರಬಾರ್ದು ಅಂತ. ಉಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಒಂದೇ ಇರೋದು, ಅದರಿಂದಾಗಿ ಸ್ವಲ್ಪ ಹಾಕ್ತೀನಿ. ತುಂಬ ಹಾಕ್ಬಿಡ, ಬೇಕಿದ್ರೆ ಮತ್ತೆ ಹಾಕೊಬೋದು. ಈರುಳ್ಳಿಗೆ ಫ್ರೈ ಆಗಲಿ, ಆಮೇಲೆ ನೋಡುವ. ಇಷ್ಟು ಫ್ರೈ ಆಗಿದೆ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಟೊಮೆಟೊ, ನಾನು ಎಣ್ಣೆ ಕಮ್ಮಿ ಹಾಕಿದ್ರಿಂದಾಗಿ ತಳ ಹಿಡಿದು ಬಿಡ್ತದೆ. ಅದರಿಂದಾಗಿ ಸ್ವಲ್ಪ ಬೇಗನೆ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಆಯಿಲಿ ಆದರೆ ಅದು ತಿನ್ನುವಾಗ ಒಂಥರ ಇದಾಗಿಬಿಡುತ್ತೆ. ಅದರಿಂದಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಟೊಮೆಟೊ ಕೂಡ ಈಗ ಫ್ರೈ ಆಗಲಿ. ಟೊಮೆಟೊ ಕೂಡ ಇಷ್ಟು ಫ್ರೈ ಆಗಿದೆ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ ಫ್ರೈ ಮಾಡೋಣ. ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಫ್ರೈ ಮಾಡ್ತೀನಿ. ಈಗ ಇದೇನು ನಾವು ಬೇಯಿಸ್ಕೊಂಡಿದ್ವಲ್ಲ, ಇದನ್ನು, ಈ ಬ್ರೈನ್ನ ಇದಕ್ಕೆ ಹಾಕೊಳ್ಳೋಣ. ನೀವು ಕಟ್ ಮಾಡಿ ಬೇಕಾದ್ರೆ ಚಿಕ್ಕದಾಗಿ ಪೀಸ್ ಮಾಡಿ ಬೇಕಾದರೆ ಹಾಕ್ಬೋದು. ಚಿಕ್ಕ ಪೀಸ್ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲಾಂದರೆ ನೋಡಿ, ಹೀಗೆ ಫ್ರೈ ಮಾಡುವಾಗನೇ ಅದೇ ಪೀಸಸ್ ಆಗುತ್ತೆ. ಹಂಗೂ ಬೇಕಾದರೆ ಮಾಡ್ಕೊಬೋದು. ನೋಡಿ, ಸೊಟ್ಕದಲ್ಲೇ ನಾವು ಈ ಥರ ಮಾಡ್ಬೋದು. ಇಲ್ಲಾಂದರೆ ನೀವು ಬೇಕಾದ್ರೆ ಕ್ಯೂಬಿಂದ ಬೇಕಾದ್ರೆ ಕಟ್ ಮಾಡ್ಕೊಬೋದು.
ಉರಿ ಸ್ವಲ್ಪ ಕಮ್ಮಿನಲ್ಲೇ ಇಟ್ಕೊಳ್ಳಿ, ಯಾಕೆಂದರೆ ನಾನು ತುಂಬ ಇಟ್ಕೊಂಡಿಲ್ಲ, ಅದು ತಳ ಹಿಡಿದು ಬಿಡ್ತದೆ ಅಂತ. ನೀವಿಗೆ ಗ್ರೀನ್ ಚಿಲ್ಲಿ ಬೇಕಾದ್ರೂ ಹಾಕೋಬೋದು. ಒಂದು ಮೊಟ್ಟೆ ಕೂಡ ಒಡೆದು ಹಾಕ್ತಾ ಇದ್ದೀನಿ. ಫ್ರೈ ಆಗ್ತಾ ಇದೆ ನೋಡಿ. ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋದು ಒಳ್ಳೆಯದು ನೋಡಿ. ಒಂದೇ ಒಂದು ಬ್ರೈನಿಂದ ಇಷ್ಟ ಆಗಿದೆ ನೋಡಿ. ಬ್ರೈನ್ ಫ್ರೈ ರೆಡಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದೆ. ಸೂಪರ್ ಆಗಿದೆ ನೋಡಿ. ಫ್ರೈ ರೆಡಿ ನೋಡಿ ಫ್ರೆಂಡ್, ಫ್ರೈ ರೆಡಿ ಆಗಿದೆ ನೋಡಿ. ಸೂಪರ್ ಆಗಿದೆ ನೋಡಿ. ಮನೆ ಇರೋ ಕಡಿಮೆ ಇಂಗ್ರೀಡಿಯೆಂಟ್ಸ್ನೇ ಹಾಕಿ, ಏನು ಅಷ್ಟು ಥಿಂಗ್ಸೇ ಹಾಕಿಲ್ಲ, ಸ್ವಲ್ಪನೇ ಸ್ವಲ್ಪ ವಸ್ತುಗಳನ್ನ ಹಾಕಿ ಬ್ರೈನ್ ಫ್ರೈನ ರೆಡಿ ಮಾಡಿದ್ದಾಯಿತು ನೋಡಿ ಫ್ರೆಂಡ್ಸ್. ನೋಡಿಲಿ ಸೂಪರಾಗಿದೆ. ಟೇಸ್ಟು ಕೂಡ ಅಷ್ಟೇ ಸೂಪರಾಗಿದೆ. ಬರೀ ನೋಡೋಕ್ಕಷ್ಟೇ ಚೆಂದ ಅಲ್ಲ, ತಿನ್ನಲಿಕ್ಕೂ ಕೂಡ ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ನೋಡಿಲಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.